ಖಾತೆ ಬದಲಾವಣೆಗೆ ಲಂಚ ಪಡೆದಿರುವ ಆರೋಪ. ಗ್ರಾಮೀಣ ಭಾಗದ ಜನರ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಡಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದ್ದಾರೆಯೇ? ಇಂತಹದೊಂದು ಪ್ರಶ್ನೆ ಈಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿಬರುತ್ತಿದೆ. ಪಂಚಾಯಿತಿ ಪಿಡಿಒ ಗೋಪಾಲರೆಡ್ಡಿ ಎಂಬುವವರು ಖಾತೆ ಬದಲಾವಣೆಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ರೆಡ್ಡಿರವರು ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಮೊಗಳಹಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ರೆಡ್ಡಿರವರು ಎಎನ್ಆರ್ ಲೇಔಟ್ನ 2 ಖಾತೆ ಬದಲಾವಣೆ ಅರ್ಜಿಗಳನ್ನು ಪಂಚಾಯಿತಿಗೆ ಸಲ್ಲಿಸಿದ್ದರು. ಈ ಅರ್ಜಿಗಳನ್ನು ನಿಯಮಾನುಸಾರ ವಿಲೇವಾರಿ ಮಾಡುವ ಬದಲು ಪಿಡಿಒ ಗೋಪಾಲರೆಡ್ಡಿರವರು ಹಣಕ್ಕಾಗಿ ಸತಾಯಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಲಕ್ಷ್ಮಣ್ ರೆಡ್ಡಿರವರು ನೀಡಿರುವ ಹೇಳಿಕೆಯ ಪ್ರಕಾರ ಭ್ರಷ್ಟಾಚಾರವು ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಮೊದಲು 15,000 ರೂಪಾಯಿ ಬೇಡಿಕೆ ಇಟ್ಟಿದ್ದ ಪಿಡಿಒ ನಂತರ ಲೇಔಟ್ ಮ್ಯಾನೇಜರ್ ರೂಪಕುಮಾರ್ ರವರ ಮೂಲಕ 12,000 ರೂಪಾಯಿಗಳನ್ನು ತಮ್ಮ ತಂಗಿ ಬಿಎನ್ ಮಂಜುಳಾರವರ ಹೆಸರಿಗೆ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಜನವರಿ 28ರಂದು ಸಾಯಂಕಾಲ 5 ಗಂಟೆಗೆ ತಾಲೂಕು ಪಂಚಾಯಿತಿ ಕಚೇರಿಯ ಹಿಂಭಾಗದಲ್ಲಿ ಲಕ್ಷ್ಮಣ್ ರೆಡ್ಡಿರವರು ಪಿಡಿಒಗೆ ನಗದು ಹಣವನ್ನ ನೀಡಿದ್ದಾರೆ ಎನ್ನಲಾಗಿದೆ. ಒಂದು ಖಾತೆ ಬದಲಾವಣೆಯ ಪ್ರತಿಯನ್ನು ನೀಡಲು 20,000 ರಿಂದ 30,000 ರೂಪಾಯಿಗಳವರೆಗೆ ಬೇಡಿಕೆ ಇಡಲಾಗುತ್ತಿದೆ. ಹಣ ನೀಡದಿದ್ದರೆ 6-7 ತಿಂಗಳಾದರೂ ಕೆಲಸ ಮಾಡಿಕೊಡುವುದಿಲ್ಲ ಎಂದು ಲಕ್ಷ್ಮಣ್ ರೆಡ್ಡಿ ದೂರಿದ್ದಾರೆ. ಚಲ್ದಿಗಾನಹಳ್ಳಿ ಪಂಚಾಯಿತಿಯಲ್ಲಿ ಗೋಪಾಲರೆಡ್ಡಿರವರ ಇಂತಹ ಅಕ್ರಮಗಳು ಮಿತಿ ಮೀರಿವೆ. ಜನಸಾಮಾನ್ಯರು ಕೆಲಸಕ್ಕಾಗಿ ಅಲೆದಾಡುವಂತಾಗಿದೆ ಎಂದು ಲಕ್ಷ್ಮಣ್ ರೆಡ್ಡಿ ಕಿಡಿಕಾರಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪಿಡಿಒ ವಿರುದ್ಧ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಲಕ್ಷ್ಮಣ್ ರೆಡ್ಡಿ ಅಂತ ಮೊಗಳಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆ, ಮಾಜಿ ಆಗಿದ್ದೀನಿ. ಇವಾಗ ಮಾಜಿ ಅಧ್ಯಕ್ಷನಾಗಿದ್ದೀನಿ. ಈ ಎಡ್ಡಿ ವೆಂಕಟಲಕ್ಷ್ಮಿ ಅಂತ ಅವರ ಅಣ್ಣ ಎಎನ್ಆರ್ ಲೇಔಟ್ ಓನರು ನಮಗೆ 2 ಅರ್ಜಿ ಕಳಿಸ್ಕೊಟ್ಟಿದ್ದೆ. ಖಾತೆ ಬದಲಾವಣೆ ಮಾಡಿಸ್ಕೊಡಿ ಪಿಡಿಒ ಅರ್ಜಿ ನಾವು ನಮ್ಮ ಮುಖಾಂತರ ಕೊಟ್ಟಿದ್ದೆ. ಯಾರಿಗೆ? ಈ ಶಂಕರಪ್ಪ ಕೈ ಕೊಟ್ಟಿದ್ದೆ ಪಂಚಾಯತಿಯಲ್ಲಿ. ಅವ್ರ ಲಾಗಿನಿಂದ ಮೂವ್ ಮಾಡಿ ಪಿಡಿಒಗೆ ಇದು ಮಾಡಿ ಕಳಿಸ್ಕೊಟ್ಟಿದ್ರು. ಪಿಡಿಒ ಅಂತ ಹೇಳಿದ್ರೆ ಅಣ್ಣ 1 ತಿಂಗಳು ಆಗಬೇಕು, 1 ತಿಂಗಳು ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ತಿಂಗಳು ಬಿಟ್ಕೊಂಡು ಹೋಗಿ ಮಾತಾಡಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಬೇಕು, 15,000 ಕಾಸು ಕೊಟ್ಟ ನಂತರ ಮತ್ತೆ ಏನು ಮಾಡಿದ್ದಾರೆ, ಆ ಲೇಔಟಲ್ಲಿ ಏನಾದ್ರು ಹತ್ರ ಮ್ಯಾನೇಜರಾಗಿ ರೂಪಕುಮಾರ್ ಅಂತ ಒಬ್ಬ ಮ್ಯಾನೇಜರಾಗಿ ಕೆಲಸ ಮಾಡ್ತಾನೆ. ಆತನಿಗೆ ಫೋನ್ ಮಾಡಿ 10,000 ರಿಂದ 12,000 ಈ BN ಗೋಪಾಲ್ ರೆಡ್ಡಿ ಅಂತ ಪಿಡಿಒ ಅವ್ರ ತಂಗಿ ಹೆಸರಿಗೆ BN ಮಂಜುಳಾ ಎಂಬವರ ಹೆಸರಿಗೆ 12,000 ರೂಪಾಯಿ ಕಾಸು ಹಾಕಿಸ್ಕೊಡ್ತಾರೆ. ಕಾಪಿಗಳು ಆತನ ಕೈ ಕೊಟ್ಟು ಕಳಿಸ್ತಾನೆ ಫಸ್ಟು. ಮತ್ತು ನಮಗೆ 4 ದಿವಸ ಬಿಟ್ಕೊಂಡು ನಮ್ಗೆ ಕೊಡ್ತಾನೆ. ಇವಾಗ ಈ 15,000 ಪೇಮೆಂಟ್ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಅಂತೂ ಸತಾಯಿಸ್ತಾ ಇದೆ. ಈ ಥರ ಅಕ್ರಮಗಳು ಜಾಸ್ತಿ ಆಗಿಬಿಟ್ಟಿದೆ ಚಲ್ದಿಗಾನಹಳ್ಳಿ ಪಂಚಾಯತಿಯಲ್ಲಿ. ಈ ಗೋಪಾಲ್ ರೆಡ್ಡಿ ಒಂದು ಖಾತೆಗೆ 20,000 ರಿಂದ 30,000 ಡಿಮ್ಯಾಂಡ್ ಇರ್ತಾರೆ. ಕೊಳ್ಳಿಲ್ಲ ಅಂದರೆ 6 ತಿಂಗಳಾಗಲಿ 7 ತಿಂಗಳಾಗಲಿ ಹಂಗೆ ಇಟ್ಕೊಂಡಿರ್ತಾರೆ. ಈ ಥರ ಇದೆ ವ್ಯವಹಾರ. ನೀವು ಯಾವಾಗ ಕೊಟ್ಟಿದ್ದು ಅಮೌಂಟ್ ಅವ್ರಿಗೆ? ಸರ್ ನಾವು 28ನೇ ತಾರೀಕು ಜನವರಿ 28 ಸಾಯಂಕಾಲ 5 ಗಂಟೆಯಲ್ಲಿ ತಾಲೂಕು ಪಂಚಾಯತಿ ಫೀಲ್ಡ್ ಬ್ಯಾಂಕ್ ಸೆಂಟ್ರು ಸಂಧೆ ಇದೆಯಲ್ಲ, ಆ ಸಂಧೆ ಹತ್ರ ಈಸ್ಕೊಂಡ. ಯಾವ ವಿಧಾನದಲ್ಲಿ ಕೊಟ್ಟರೆ ಅಮೌಂಟು? ಕ್ಯಾಶಲ್ಲಿ? ಆನ್ಲೈನ್ ಕ್ಯಾಶ್ ರೂಪದಲ್ಲಿ. ಅವರು ಆನ್ಲೈನಲ್ಲಿ ಕಳಿಸಿರೋದು, ಫೋನ್ಪೇ ಮಾಡಿರೋದಾ? ಅವರು ರೂಪಕುಮಾರ್ ಫೋನ್ಪೇ ಮಾಡೋದು. ನಾವು ಇಬ್ಬರಿಂದನೂ ಒಂದೇ ಖಾತೆಗೆ ಇಬ್ಬರಿಂದನೂ ಹಣ ಪಡೆದುಕೊಂಡು ಇದು ಮಾಡ್ತಾನೆ. ನಿಮ್ಮಿಬ್ಬರಿಗೂ ಗೊತ್ತಿಲ್ಲ ಒಬ್ರಿಗೊಬ್ರು ಕೊಟ್ಟಿರೋದು ಒಬ್ರಿಗೊಬ್ರು ಗೊತ್ತಿಲ್ಲ ಸರ್. 2 ಖಾತೆ ಇರುತ್ತೆ, ಇಬ್ಬರಿಂದನೂ 30,000 ಪಡೆದಿರ್ತಾರೆ. ನನ್ನಿಂದ 15,000 ರೂಪಾಯಿ ಕ್ಯಾಶ್ ರೂಪದಲ್ಲಿ ತಗೊಂಡಿರ್ತಾರೆ. ರೂಪಕುಮಾರಿಂದ ಫೋನ್ಪೇಯಲ್ಲಿ ಇದು ಹೋಗಿರೋ 12,000 ರೂಪಾಯಿ BN ಮಂಜುಳಾ ಅಂತ ಈ ಗೋಪಾಲ್ ರೆಡ್ಡಿ ಅವರು ತಂಗಿ ಆಗಿರ್ತಾರೆ. ಇವರು ತಂಗಿ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ.